ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್. ಸ್ವಲ್ಪ ನರ್ವಸ್ ಆಗಿದ್ದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕಿದ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವ್ಲಾಗಲ್ಲಿ ಬರೀ ಟ್ರಿಪ್ ಬಗ್ಗೆ ಅಷ್ಟೇ ಇದೆ. ಇನ್ನೊಂದು ವಿಡಿಯೋ ಹಾಕ್ತೀನಿ, ಅದರಲ್ಲಿ ಚಿತ್ರದುರ್ಗ ಮತ್ತು ಮುರುಘಾ ಮಠ ಬಗ್ಗೆ ಹಿಸ್ಟ್ರಿ ಹೇಳ್ತೀನಿ. ಬೆಳಿಗ್ಗೆ 3 ಗಂಟೆಗೆ ಎದ್ದಿದ್ವಿ, ಬಟ್ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಆಲ್ಮೋಸ್ಟ್ ನಾವು ಊರು ಬಿಟ್ಟಾಗ 4:30 ಇಲ್ಲ 5 o'clock ಆಗಿತ್ತು ಅನಿಸುತ್ತೆ. ನಾವು ಬರೀ ಗರ್ಲ್ಸ್ ಅಷ್ಟೇ ಹೋಗಿದ್ವಿ. ಬೆಳಿಗ್ಗೆ ಗಾಡಿ ಪೂಜೆ ಮಾಡಿ ಹೊರಟ್ವಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್. ಹೋಗುವಾಗ ನಮ್ಮ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಒಂದು 6:30ಗೆಲ್ಲ ಆಲ್ಮೋಸ್ಟ್ 6:30 ಆಗಿತ್ತು. ಜೋಗಿಮಟ್ಟಿಗೆ ರೀಚ್ ಆದ್ವಿ. ಅಲ್ಲಿಂದ ವ್ಯೂ ಎಲ್ಲ ಚೆನ್ನಾಗಿತ್ತು. ಎಂಟ್ರೆನ್ಸಲ್ಲಿ 1 ಪರ್ಸನ್ಗೆ 25 rupees ತೊಗೊತಾರೆ. ಬಟ್ ನಾವು ಕಾಲೇಜ್ ಗರ್ಲ್ಸ್ ಅಂತ ಹೇಳಿದ್ದಕ್ಕೆ 20 rupees ಮಾಡಿಕೊಂಡ್ರು ಪಾಪ. ಆಮೇಲೆ ಎಲ್ಲ ಫೋಟೋಶೂಟ್ಸ್ನೆಲ್ಲ ಆಯಿತು. ಇನ್ನೇನು ಹೋಗಬೇಕು. ಅಷ್ಟರಲ್ಲಿ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಅಲ್ಲಿ. ರಿಯಲಿ ನೀವು ಹೋಗಿ ಒಂದ್ಸರಿ ನೋಡಿ, ಆದರೆ ಸ್ವಲ್ಪ ಬೇಗ ಹೋದಷ್ಟು ಒಳ್ಳೆಯದು ಅಂತ ಅನ್ನಿಸ್ತು. ನೀವು ಎಲ್ಲ ಬೇಗ ಹೋಗಿ ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ಗಂತೂ ಏನು ಮಾಡಿಸಿದ ಜಾಗ ಅಂತ ಹೇಳ್ಬೋದು. ನಾನು ಯಾವತ್ತೂ ಹೋಗಿರಲಿಲ್ಲ, ಫಸ್ಟ್ ಟೈಮ್. ಫೋಟೋಶೂಟ್ ಎಲ್ಲ ಆಗಿದೆ. ನೀವು ನೋಡ್ಬೋದು, ಫೋಟೋಗಳ್ನು ಹಾಕಿದ್ದೀನಿ. ಚೆನ್ನಾಗಿ ಬಂದಿದ್ದಾವೆ ಫೋಟೋಸ್ನು. ಖುಷಿ ಆಯಿತು. ನಾನು ಫಸ್ಟ್ ಟೈಮೆಲ್ಲ ಹೋಗಿದ್ದು. ಹಂಗೆ ನಮ್ಮ ಟೀಮ್ ಮಾತ್ರ ಫುಲ್ ಜೋಕ್ಸು. ತುಂಬ ಖುಷಿ ಆಯಿತು. ನಮ್ಮ ಟೀಮಲ್ಲಂತೂ ಜೋಕ್ಸಿಗೆ ಮಾತ್ರ ಏನೋ ಕಮ್ಮಿ ಇರಲಿಲ್ಲ ಅಂತಲೇ ಹೇಳ್ಬೋದು. ಟೀ ಬಗ್ಗೆ ರಿವ್ಯೂ. ಟೀನಾ ಹಾರ್ಲಿಕ್ಸ್ ಸೂಪರ್ ಸೂಪರ್ ಆಗಿದೆ. ಅದು ಕಾಪಿ ಮಾಡಿದ್ಲು. ನಾನು ಕಲರ್ ಟೀ ಸ್ವಲ್ಪ ಬ್ಲಾಕ್ ಐತೆ, ಆದ್ರೆ ಟೇಸ್ಟ್ ಚೆನ್ನಾಗೈತೆ ಅಂತ ನಾನು ಸರಿ ಹೇಳ ಅಲ್ತಿಲ್ರಿ. ರೆಕಾರ್ಡ್ ಆಗಿ ಟೀ ಸ್ವಲ್ಪ ಬ್ಲಾಕ್ ಐತೆ, ಆದ್ರೂ ಟೇಸ್ಟ್ ಚೆನ್ನಾಗೈತೆ. ತುಂಬಾ ತುಂಬಾ ಚೆನ್ನಾಗೈತೆ. ಏನೇ ಬೇಕು ನೀನ್ ನೋಡಿದ್ರೆ ಬೆಳಗ್ಗೆ ಟೀ ನಿಜವಾಗ್ಲೂ ಸ್ವರ್ಗ ಅಂತಲೇ ಹೇಳ್ಬೋದು ನಮ್ಮ ದುರ್ಗ. ತುಂಬ ಚೆನ್ನಾಗೈತೆ. ನಮ್ಮ ದುರ್ಗಕ್ಕೊಂದ್ಸರಿ ಭೇಟಿ ನೀಡಿ. ಹಂಗೆ ರೀಲ್ಸ್ ಮಾಡ್ಕೊಂಡು ಚಿತ್ರದುರ್ಗ ಬೆಟ್ಟ ಕಡೆ ಹೊರಟೋಣ ಅಂತ ರೆಡಿ ಆಗ್ತಿದ್ವಿ. ಟೀ ರಿವ್ಯೂ ಕೇಳಿದ್ರಿ ಅನಿಸುತ್ತೆ. ಚಿತ್ರದುರ್ಗ ಬೆಟ್ಟಕ್ಕೆ ಹೊರಟ್ವಿ. ಇವ್ರ ಜೋಕ್ಸ್ ಎಲ್ಲೆಲ್ಗೂ ಮುಗಿಯಲ್ಲ. ವಿಡಿಯೋ ಮಾಡ್ತಾಯಿದ್ದೀನಿ ಹತ್ತಿ ಅಂದರೆ ಹೆಂಗೆ ಬಂದಿದ್ಯೋ ಅಂತಾರೆ. ಚಿತ್ರದುರ್ಗ ಬೆಟ್ಟಕ್ಕೆ ರೀಚ್ ಆಗಿ ಊಟದ ಮೆನ್ಯೂ ಮಾತ್ರ ಸೂಪರಾಗಿತ್ತು. ಅದ್ರ ರಿವ್ಯೂ ಮಾತ್ರ ಕೇಳಿಲ್ಲ. ಎಲ್ಲರೂ ಅಡುಗೆ ಮಾಡ್ಕೊಬಂದಿದ್ರು, ಚೆನ್ನಾಗಿತ್ತು. ಮತ್ತು ಇನ್ನೇನು ಚಿತ್ರದುರ್ಗ ಬೆಟ್ಟದಲ್ಲಿ 25 rupees ಒಬ್ರಿಗೆ ತೊಗೊತಾರೆ. ಅಲ್ಲೇ ಲೋಕಲ್ಸ್ ಆದರೆ ಫ್ರೀ ಇರುತ್ತೆ. ಆದರೆ ನಾವು ಸಂಡೇ ಹೋಗಿದ್ದರಿಂದ ಸ್ವಲ್ಪ ರಶ್ ಜಾಸ್ತಿ ಇತ್ತು. ಅಲ್ಲಿ ಜ್ಯೋತಿರಾಜ್ ಸರ್ ಇದ್ದರು. ಅವ್ರ ಬಗ್ಗೆ ಇಂಟ್ರಡಕ್ಷನ್ ಅವರೇ ಮಾಡ್ಕೋತಾರೆ ನೋಡಿ. ಇಷ್ಟ ಇದ್ರೆ ಹೆಲ್ಪ್ ಮಾಡ್ಬೋದು. ನಂದೇ ಯೂಟ್ಯೂಬ್ ಚಾನಲ್ ಇದೆ, ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ. ಸಬ್ಸ್ಕ್ರೈಬ್ ಮಾಡಿ. ನನಗೆ ಸ್ಪಾನ್ಸರ್ ಆಗುತ್ತೆ. ಇಂಡಿಯಾ ಅಲ್ವಾ, ಲವರ್ ಸಿಗೋ ಸಪೋರ್ಟ್ ನಮಗೆ ಸಿಗಲ್ಲ. 9 time ವರ್ಲ್ಡ್ ಚಾಂಪಿಯನ್, 3 Guinness, ವರ್ಲ್ಡ್ ಫಾಸ್ಟೆಸ್ಟ್ ಕ್ಲೈಂಬರ್. ನಾನು 50 ಅವ್ರು ಹೇಳ್ತಾ ಇದ್ರು, ನಿಮ್ಮ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸಿ, ಯಾಕಂದರೆ ದಿನಕ್ಕೆ ಎಷ್ಟು ಏನ ಎತ್ತುತ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸ್ವಿಮ್ಮಿಂಗ್ ಕಲಿತ್ರೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಅಂತ ಹೇಳ್ತಿದ್ರು. ಮತ್ತು ಅವ್ರು ಹತ್ತಿದ್ದು ನೋಡಿ ನಿಜವಾಗ್ಲೂ ನನಗೆ ಮೈಕೈ ಎಲ್ಲ ಜುಮ್ ಅಂತು. ಹೆಂಗೆ ಹತ್ತುತ್ತಾರಪ್ಪ, ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಹತ್ತಿದ್ದಾರಂತೆ ಇಂಗ್ಲೆಂಡಲ್ಲಿ. ನಮ್ಮ ದೇಶದಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಹಾಗೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ವಿ. ಆದರೆ ಗ್ರೂಪ್ ಫೋಟೋ ನನಗೆ ಸಿಗಲಿಲ್ಲ, ಸಿಂಗಲ್ ಫೋಟೋ ಮಾತ್ರ ಸಿಕ್ತು. ಅದನ್ನು ಮಾತ್ರ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ನೆಕ್ಸ್ಟ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಮದ್ದು ಬೀಸುವ ಕಲ್ಲು. ಇದ್ರ ಬಗ್ಗೆ ಹಿಸ್ಟ್ರಿನೇ ಇದೆ. ಅದು ಹಿಸ್ಟ್ರಿ ವಿಡಿಯೋ ನೆಕ್ಸ್ಟ್ ಚಿತ್ರದುರ್ಗ ಹಿಸ್ಟ್ರಿ ವಿಡಿಯೋದಲ್ಲಿ ಹಾಕ್ತೀನಿ. ಇದ್ರ ಮೆನ್ಯೂ ಕೂಡ ಇದೆ, ಒಂದ್ಸರಿ ಚೆಕ್ ಮಾಡಿ. ಚಿತ್ರದುರ್ಗದಲ್ಲಿ ಏನೇನು ಫೇಮಸ್ ಅಂತ ಪ್ಲೇಸಸ್ ಇದ್ದಾವೆ ಅದನ್ನು ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ನಾವು ಹೋಗಿದ್ದೆ ಹಿಡಂಬೇಶ್ವರ ದೇವಸ್ಥಾನ, ಚೆನ್ನಾಗಿದೆ. ಅದ್ರ ಬಗ್ಗೆನೂ ಹಿಸ್ಟ್ರಿ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ನಾವು ಹೋಗಿದ್ದು ಅಕ್ಕ ತಂಗಿ ಹೊಂಡ ಅಂತ, ಅದ್ರ ಬಗ್ಗೆನೂ ಹಿಸ್ಟ್ರಿ ಇದೆ, ಚೆನ್ನಾಗಿದೆ ಕೇಳೋಕ್ಕೆ. ನಮ್ಮ ಚಿತ್ರದುರ್ಗ ಸ್ವರ್ಗ ಅಂತ ಹೇಳೋಕ್ಕೆ ನಿಜವಾಗ್ಲೂ ಸುಳ್ಳಲ್ಲ. ಅಕ್ಕ ತಂಗಿರ ಹೊಂಡ ಅದ್ರದ್ದು ಹಿಸ್ಟ್ರಿ ಇದೆ, ಅದನ್ನು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಕಮಲದ ಹೂವು ಚೆನ್ನಾಗಿತ್ತು. ಬಟ್ ಕೆಳಗಡೆ ಕಿತ್ಕೊಬರೋಣ ಅಂದರೆ ಬೈತಾರೆ. ಆ ಕಡೆ ಹೋಗೋಕ್ಕೂ ಸ್ವಲ್ಪ ಭಯ ಆಗುತ್ತೆ, ನೀರು ಬೇರೆ ಜಾಸ್ತಿ ಇದ್ವು. ಚೆನ್ನಾಗಿದೆ, ಹಿಸ್ಟ್ರಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೊಂದು ನೆಕ್ಸ್ಟ್ ನಾವು ಹೋಗಿದ್ದು ಸಿಹಿ ನೀರಿನ ಹೊಂಡ, ಚೆನ್ನಾಗಿತ್ತು. ಸಿಹಿ ನೀರು ಕೂಲಾಗಿತ್ತು, ತಣ್ಣಗೆ ಇತ್ತು. ನೆಕ್ಸ್ಟ್ ನಾವು ಹೋಗಿದ್ದು ಒನಕೆ ಓಬವ್ವನ ಕಿಂಡಿ. ಅಲ್ಲಂತೂ ತುಂಬ ರಶ್ಶು, ತುಂಬ ಹೊತ್ತು ಕಾದ್ವಿ ಅದರಿಂದ ತೂರು ಬರೋಕ್ಕೆ. ನೆಕ್ಸ್ಟ್ ಕೋತಿ ನೋಡ್ಬೋದು ಎಷ್ಟು ಚೆನ್ನಾಗಿ ಜ್ಯೂಸ್ ಕುಡಿತಿದೆ ಅಂತ.
ಅಲ್ಲಿ ಸ್ವಲ್ಪ ಹುಷಾರಾಗಿರ್ರಿ ಅಂತಲೇ ಹೇಳ್ಬೋದು. ಯಾಕಂದರೆ ಕೋತಿಗಳು ಜ್ಯೂಸ್ನ ಅಥವಾ ಚಿಪ್ಸ್ ಹಿಡ್ಕೊಂಡಿದ್ರೆ ಕಿತ್ಕೊಂಡು ಕುಡಿದು ಬಿಡ್ತಾರೆ. ನೆಕ್ಸ್ಟ್ ನಾವು ಹೋಗಿದ್ದೆ ಮುರುಘಾ ಮಠ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ನೋಡಿ, ವಿಡಿಯೋ ಹಾಕಿದ್ದೀನಿ. ಇದ್ರ ಬಗ್ಗೆನೂ ಇದೆ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ಚೆನ್ನಾಗಿದೆ. ಅಲ್ಲಿ ಮಕ್ಕಳಿಗಂತೂ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ಇಲ್ಲಿ ಹತ್ರದಲ್ಲಿ ಎಲ್ಲ ಚಿಕ್ಕ ಮಕ್ಳನ್ನೆಲ್ಲ ಟ್ರಿಪ್ಪಿಗೆ ಅಲ್ಲಿಗೆ ಕರ್ಕೊಂಡೋಗೋದು ಚೆನ್ನಾಗಿದೆ. ಬೋಟಿಂಗ್ ಇದೆ, ಚಿಕ್ಕ ಮಕ್ಳಿಗೆ ಆಟ ಆಡೋಕ್ಕಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಬೋಟಿಂಗಲ್ಲಿ ನಮ್ಮದಂತೂ ಅವಸ್ಥೆ ಬೇಡ, ನಾವೊಂದು ಕಡೆ ತಿರುಗಿಸಿದ್ದೆ, ಅದೊಂದು ಕಡೆ ಹೋಗ್ತಾಯಿತ್ತು. ಅಂದರೆ ತುಂಬ ಫನ್ ಇತ್ತು, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮುರುಘಾ ಮಠದಲ್ಲಿ ಆನೆ ಕೂಡ ಇತ್ತು, ನೋಡಿ ಖುಷಿ ಆಯಿತು. ಪ್ಲಾಸ್ಟಿಕ್ ಅಂದ್ಕೊಂಡ್ವಿ, ರಿಯಲ್ ಅದು. ಸ್ಟಾರ್ಟಿಂಗ್ ನಾವು ದೂರದಿಂದ ನೋಡಿದ್ರಿಂದ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಟೈಮ್ ಪಾಸ್ ಆಗಲ್ಲ ಅಂತ ಕಣ್ಣಲ್ಲಿ ಮುಚ್ಚಳೆ ಆಡ್ತಾ ಇದ್ವಿ, ಕಬಡ್ಡಿ, ಹಗ್ಗ ಜಗ್ಗಟ ಹೀಗೆ ಆಡ್ತಿದ್ವಿ. ನಾವು ಎಲ್ಲ ಮುರುಘಾ ಮಠ ನೋಡಿ ಇನ್ನೂ 2 ಇಂದ 3 ಅವರ್ಸ್ ತನಕ ಟೈಮ್ ಇತ್ತು. ವಾಟರ್ ಶೋ ಇದೆ 6:30ಗೆ ಅಂತ ಹೇಳಿದರು, ಅದಕ್ಕೋಸ್ಕರ ವೇಟಿಂಗು. ಅಲ್ಲಿವರೆಗೂ ಸುಮ್ಮನೆ ಟೈಮ್ ಪಾಸ್ ಆಗಲ್ಲ, ಮೊಬೈಲ್ ನೋಡ್ತಾ ಕೂರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಖೋ-ಖೋ, ಕಬಡ್ಡಿ, ಕಣ್ಣಾಮುಚ್ಚಾಲೆ, ಹಗ್ಗ ಜಗ್ಗಟ ಹೀಗೆಲ್ಲ ಚೆನ್ನಾಗಿ ಆಟ ಆಡಿದ್ವಿ. ನಿಜವಾಗ್ಲೂ ತುಂಬ ಫನ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಖುಷಿ ಆಯಿತು. ಇಷ್ಟೊಂದು ಫನ್ ಯಾವತ್ತೂ ಮಾಡಿರಲಿಲ್ಲ ನಿಜವಾಗ್ಲೂ. ಗರ್ಲ್ಸ್ ಹೋಗಿದ್ದು ಒಂಥರ ಖುಷಿ ಆಯಿತು. ಹಗ್ಗ ಜಗ್ಗಾಟ ಎಲ್ಲ ಆಡಿದ್ವಿ, ವೇಲ್ನೂ ಕಿತ್ತಾಕಿದ್ವಿ. ನೆಕ್ಸ್ಟ್ ವಾಟರ್ ಶೋಗೆ 6:30 ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ವಾಟರ್ ಶೋಗೆ ಹೋದ್ವಿ. ಅಲ್ಲೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ವಾಟರ್ ಶೋ. ಖುಷಿ ಆಯಿತು ನೋಡಿ. ಕಾದಿದ್ದಕ್ಕೂ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. 3 ಸಾಂಗ್ ಹಾಕಿದ್ರು ಅಷ್ಟೇ, ಅದರಲ್ಲೊಂದು ಕನ್ನಡ, ಹಿಂದಿ 2 ಹಾಕಿದ್ರು ಅನಿಸುತ್ತೆ. ಚೆನ್ನಾಗಿತ್ತು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ನಾವು ಚಿತ್ರದುರ್ಗ ಬೈಪಾಸಲ್ಲಿ ಎಲ್ಲ ಎಗ್ ರೈಸ್ ಊಟ ಮಾಡ್ಕೊಂಡು ನೆಕ್ಸ್ಟ್ ಮನೆಗೆ ಹೋದ್ವಿ. ಲೇಟ್ ಆಗಿತ್ತು ಮನೆಗೆ ಹೋಗಿ ಊಟ ಮಾಡೋಕ್ಕಾಗಲ್ಲ ಅಂತ. ಅಲ್ಲಿ ಡ್ಯಾನ್ಸ್ ವಿಡಿಯೋ ನೀವು ನೋಡ್ತಾ ಇರ್ಬೋದು, ಅದನ್ನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮಸ್ಕಾರ, ಬಾಯ್.